ಪೆಹಲ್ಗಾಮ್ ದಾಳಿಗೆ ಹಮಾಸ್ ಲಿಂಕ್ ಶುರುವಾಗಿದೆ ಎನ್ಐಎ ತನಿಖೆ. ಒಳಗಿನ ಮತಾಂಧರ ಮೇಲೂ ತೂಗಲಿದೆ ತನಿಖೆಯ ಕತ್ತಿ. ಹಮಾಸ್ ಪ್ರೇಮಿ ಜಿಹಾದಿಗಳ ಪತ್ತೆಗೆ ಹೊಸ ಆಪರೇಷನ್. यहाँ पर अटैक हुआ आतंकवादियों का, हम लोग बाल बचे हैं. ಪೆಹಲ್ಗಾಮ್ ದಾಳಿ ಭಾರತೀಯರು ಮರೆಯಲಾಗದ ಕಹಿ ಘಟನೆ. ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಂದ ಉಗ್ರರು ಪಾಕ್ ಮೂಲದವರು ಅನ್ನುವ ಅಂಶ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ರಾಷ್ಟ್ರೀಯ ತನಿಖಾ ಏಜೆನ್ಸಿ ಎನ್ಐಎ ಇತ್ತೀಚೆಗೆ ಒಂದು ಬಹುಮುಖ್ಯ ನಿರ್ಧಾರಕ್ಕೆ ಬಂದಿದೆ. ಈ ದಾಳಿಗೂ ಹಮಾಸ್ ಉಗ್ರ ಸಂಘಟನೆಗೂ ಲಿಂಕ್ ಇದ್ಯಾ ಅನ್ನುವ ವಿಚಾರವನ್ನು ತನಿಖೆ ಮಾಡಲು ತೀರ್ಮಾನಿಸಿದೆ. ಇದು ಕೇವಲ ಒಂದು ದಾಳಿಯ ತನಿಖೆಯಲ್ಲ, ಹಮಾಸ್ ದಶಕಗಳಿಂದಲೂ ಭಾರತದ ರ್ಯಾಡಿಕಲ್ ನೆಟ್ವರ್ಕ್ಗಳಿಗೆ ಹಣ ಹರಿಯುವಂತೆ ಮಾಡಿದ್ದ ದೊಡ್ಡ ಕಥೆಯನ್ನು ಮತ್ತೆ ಬಿಚ್ಚಿಡುತ್ತಿದೆ. ಇತ್ತೀಚೆಗೆ ಎನ್ಐಎ ತನ್ನ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್, ಆಲ್ ಖೈದಾ ಮತ್ತು ಹಮಾಸ್ ನಡುವಿನ ಸಂಬಂಧಗಳನ್ನು ತನಿಖೆ ಮಾಡಲಾಗುತ್ತಿದೆ. ಭಾರತೀಯ ಭದ್ರತಾ ಏಜೆನ್ಸಿಗಳು ಹಮಾಸ್ ಅನ್ನು ಇಸ್ರೇಲ್ ಪ್ಯಾಲೆಸ್ಟೈನ್ ಸಮಸ್ಯೆಗೆ ಮಾತ್ರ ಸೀಮಿತಗೊಳಿಸುತ್ತಿಲ್ಲ. ಭಾರತದ ಆಂತರಿಕ ಭದ್ರತೆಗೆ ಸಂಬಂಧಿಸಿದಂತೆಯೂ ಹಮಾಸ್ ಪಾತ್ರ ಏನಿದೆ ಅನ್ನೋದನ್ನು ಆಳಕ್ಕಿಳಿದು ನೋಡಲಿದೆ. ಭಾರತಕ್ಕೂ ಹರಿದು ಬಂದಿದೆಯಾ ಹಮಾಸ್ ಹಣ? ವಿದೇಶದಿಂದ ಹಣ ಪಡೆದಿದ್ದ ಸಿಮಿ ಸಂಘಟನೆ? ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ನಿಷೇಧಿತ ಸಂಘಟನೆ ಸಿಮಿ ನಿಮಗೆ ಗೊತ್ತಿರಬಹುದು. 1977ರಲ್ಲಿ ಜಮಾತ್ ಎ ಇಸ್ಲಾಂ ಹಿಂದ್ನ ವಿದ್ಯಾರ್ಥಿ ವಿಭಾಗವಾಗಿ ಆರಂಭವಾದ ಸಿಮಿ ನಂತರ ಬಹಳ ಮತಾಂಧ ಸಂಘಟನೆಯಾಗಿ ಮಾರ್ಪಟ್ಟಿತ್ತು. 1999ರಲ್ಲಿ ಯಾಸರ್ ಅರಾಫತ್ ಭಾರತಕ್ಕೆ ಬಂದಾಗ ಸಿಮಿ ಕಪ್ಪು ಧ್ವಜ ತೋರಿಸಿ ವಿರೋಧ ವ್ಯಕ್ತಪಡಿಸಿತ್ತು. ಯಾಕೆ ಗೊತ್ತಾ? ಹಮಾಸ್ ಮತ್ತು ಅರಾಫತ್ನ ಫತಹ್ ನಡುವೆ ತೀವ್ರ ವೈರತ್ವವಿತ್ತು. ಸಿಮಿಯ ಈ ನಿಲುವು ಹಮಾಸ್ನ ಐಡಿಯಾಲಜಿಗೆ ಹೊಂದಿಕೊಳ್ತಾ ಇತ್ತು. ಸಿಮಿ ಸೆಕ್ಯುಲರಿಸಂ, ಡೆಮೋಕ್ರಸಿ ಮತ್ತು ರಾಷ್ಟ್ರೀಯತೆಯನ್ನು ಇಸ್ಲಾಂ ವಿರೋಧಿ ಎಂದು ತಿರಸ್ಕರಿಸಿ ಖಿಲಾಫತ್ ಸ್ಥಾಪನೆ, ಜಾಗತಿಕ ಮುಸ್ಲಿಂ ಉಮ್ಮಾ ಮತ್ತು ಜಿಹಾದ್ ಅನ್ನು ಬೆಂಬಲಿಸಿತ್ತು. ಇದು ಹಮಾಸ್ನ ಚಿಂತನೆಗೆ ಬಹಳ ಹತ್ತಿರವಿತ್ತು. ಹಮಾಸ್ ಸಿಮಿ ನೆಟ್ವರ್ಕ್ ಹೇಗಿತ್ತು? 1999ರಲ್ಲಿ ಕಾನ್ಪುರ್ನಲ್ಲಿ ಸಿಮಿ ಆಯೋಜಿಸಿದ್ದ ಇಕ್ವಾನ್ ಕಾನ್ಫರೆನ್ಸ್ಗೆ ಹಮಾಸ್ ಸಂಸ್ಥಾಪಕ ಶೇಖ್ ಅಹ್ಮದ್ ಯಾಸೀನ್ ಟೆಲಿಫೋನ್ ಮೂಲಕ ಭಾಷಣ ಮಾಡಿದ್ದ. 20,000ಕ್ಕಿಂತ ಹೆಚ್ಚು ಜನರು ಭಾಗವಹಿಸಿದ್ದ ಆ ಸಭೆಯಲ್ಲಿ ಅಲ್ ಖೈದಾ ನಾಯಕ ಒಸಾಮಾ ಬಿನ್ ಲಾಡನ್ಗೆ ಗೌರವ ಸಲ್ಲಿಸುವ ಘೋಷಣೆಗಳು ಕೂಡ ಕೇಳಿಬಂದಿದ್ದವು. ಇನ್ನು ಮುಖ್ಯವಾದ ಅಂಶ ಹಣಕಾಸು ನೆರವು. ಸಿಮಿಯ ಹಿಂದಿನ ಆರ್ಥಿಕ ಕಾರ್ಯದರ್ಶಿ ಸಲೀಂ ಸಜೀದ್ ಕೆಲವು ಕಾಲದ ನಂತರ ತನ್ನ ಸಂಘಟನೆಯ ವಿರುದ್ಧವೇ ತಿರುಗಿಬಿದ್ದಿದ್ದ. ಹಮಾಸ್ ಸಿಮಿಗೆ ಹಣ ನೀಡುತ್ತಿತ್ತು. ಬಾಂಗ್ಲಾದೇಶದ ಇಸ್ಲಾಮಿಕ್ ಛಾತ್ರ ಶಿಬಿರದಿಂದ, ಸೌದಿ ಅರೇಬಿಯಾ ಮತ್ತು ಗಲ್ಫ್ ದೇಶಗಳ ಸಂಘಟನೆಗಳಿಂದಲೂ ಹಣ ಬರುತ್ತಿತ್ತು ಅನ್ನುವ ವಿಷಯವನ್ನು ಅವನೇ ಬಹಿರಂಗಪಡಿಸಿದ್ದ. ಹಣ ಯಾರೂ ಸುಮ್ಮನೆ ಕೊಡುವುದಿಲ್ಲ. ಐಡಿಯಾಲಜಿ, ಪ್ರಭಾವ ಮತ್ತು ಸಂಘಟನಾತ್ಮಕ ಸಂಬಂಧಗಳಿದ್ದಲ್ಲಿ ಮಾತ್ರ ಇಂತಹ ನೆಟ್ವರ್ಕ್ ಬೆಳೆಯಲು ಸಾಧ್ಯ. ಸಿಮಿ ಬ್ಯಾನ್ ನಂತರ ಏನಾಯಿತು? 2001ರಲ್ಲಿ ಸಿಮಿ ಮೇಲೆ ನಿಷೇಧ ಹೇರಲಾಯಿತು. ಆದರೆ ಅದು ಸಂಪೂರ್ಣ ಕಣ್ಮಾರೆಯಾಗಲಿಲ್ಲ. ಅದರ ಹಳೆಯ ಕಾರ್ಯಕರ್ತರು ಇಂಡಿಯನ್ ಮುಜಾಹಿದ್ದೀನ್ ಮತ್ತು ಇತರ ಸಂಘಟನೆಗಳಲ್ಲಿ ಸೇರಿದರು ಅನ್ನುವ ಆರೋಪಗಳಿವೆ. ಹಮಾಸ್ನೊಂದಿಗಿನ ಸಂಬಂಧಗಳು ಈ ಹೊಸ ನೆಟ್ವರ್ಕ್ಗಳಿಗೂ ವಿಸ್ತರಿಸಿರಬಹುದು ಅನ್ನುವ ಆತಂಕವಿದೆ. ಗಾಜಾ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಐಡಿಯಾಲಜಿ ಮತ್ತು ಹಣದ ಮೂಲಕ ಲಿಂಕ್ಗಳು ರಚನೆಯಾಗುತ್ತಿವೆ ಅನ್ನುವುದು ಈಗ ಸ್ಪಷ್ಟವಾಗುತ್ತಿದೆ. ಎನ್ಐಎಯ ಈ ತನಿಖೆ ಭಾರತದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ.